ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಇವತ್ತು ನಾವೊಬ್ರು ವಿಶೇಷ ವ್ಯಕ್ತಿಯ ಮನೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೀವಿ. ಅದ್ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ಅದು ಬೇರೆ ಯಾರು ಅಲ್ಲ, ನಮ್ಮ ಚಂದನವನದ ಚಂದನ. ಹೌದು, ಇವತ್ತು ಚಂದನ ಅವ್ರ ಮನೇಲಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೀವಿ. ಮ್ಯಾಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಗೂ ಕೂಡ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ವರ್ಷ ಹಬ್ಬ ನಿಮ್ಗೆ ನಿಜಕ್ಕೂ ಕೂಡ ಸ್ಪೆಷಲ್, ಯಾಕಂದ್ರೆ ಮದ್ವೆ ಆದ ನಂತರ ಮೊದಲ ವರಮಹಾಲಕ್ಷ್ಮಿ ಹಬ್ಬ. ಹೇಗೆ ಅನಿಸ್ತಾ ಇದೆ ಮ್ಯಾಮ್? ಆಕ್ಚುಲಿ ವೆರಿ ಸ್ಪೆಷಲ್. ಅದು ಅಮ್ಮ ಜೊತೆ ಒಟ್ಟಿಗೆ ಇವತ್ತು ಫಸ್ಟ್ ಹಬ್ಬ ಮಾಡಿದ್ದು. ಅಂಡ್ ನಮ್ಮ ಮನೆಯಲ್ಲಿ ನಾವು ಮುಂಚೆ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇರ್ಲಿಲ್ಲ. ಸೊ ಇಲ್ಲೇನೆ ಅವ್ರು ಹೇಗ್ ಮಾಡ್ತಾರೆ, ಅವ್ರು ಯಾವ ತರ ಮುಂಚೆಯಿಂದ ಮಾಡ್ಕೊಂಡು ಬಂದಿದ್ದಾರೆ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಅಲಂಕಾರ ಮಾಡಿದ್ದಾರೆ. ಅಂಡ್ ಶಿ ಇಸ್ ವೆರಿ ಪರ್ಟಿಕ್ಯುಲರ್, ಇದೇ ತರ ಇರಬೇಕು ಅದೇ ತರ ಇರಬೇಕು ಅಂತ. ಅಂಡ್ ಅವ್ರ ಜೊತೆ ಸೇರಿ ಫಸ್ಟ್ ಇಯರ್ ಅಂಡ್ ಮೋರ್ ಇಯರ್ಸ್ ಟು ಗೋ. ಸೊ ಮಾಡಿದ್ದು ತುಂಬಾ ಖುಷಿ ಇದೆ. ಅಮ್ಮನಿಂದ ಕಲ್ತಿದ್ದು ಏನಾದ್ರೂ ಇದ್ದೇ ಇರುತ್ತೆ ಹಬ್ಬ ಅಂತ ಬಂದಾಗ. ಲೈಕ್ ಈ ತರದ್ದು ನಾನು ಕಲ್ತ್ಕೊಂಡೆ ಇಲ್ಲಿಗೆ ಬಂದು ಹೊಸದಾಗಿ ಹಬ್ಬದ ವಿಚಾರದಲ್ಲಿ. ಅದೇ ಆರ್ಗನೈಸ್ಡ್ ಆಗಿ ಹೇಗ್ ಮಾಡೋದು ಅಂತ. ಅಂಡ್ ಅವ್ರು ನೋಡಿ ಬರೀ ವೈಟ್ ಫ್ಲವರ್ಸ್ ಇದೆ, ಅದ್ ಬಿಟ್ಟು ಬೇರೆ ಯಾವ್ದೂ ಇಲ್ಲ. ಸೊ ವೈಟ್ ಥೀಮ್ ಅಲ್ಲೇ ಈ ಸತಿ ಮಾಡೋದು. ಅವ್ರು ಎವ್ರಿ ಇಯರ್ ಒಂದೊಂದು ಥೀಮ್ ಅಲ್ಲಿ ಮಾಡ್ತಾರಂತೆ. ಈ ಸತಿ ವೈಟ್ ಥೀಮ್ ಅಲ್ಲಿ ಮಾಡಿದ್ದಾರೆ. ವೆರಿ ಸಿಂಪಲ್ ಎಲಿಗೆಂಟ್ ಮುದ್ದಾಗಿರೋ ಲಕ್ಷ್ಮಿ. ಸೊ ನಮ್ಮ ಮನೆಯಲ್ಲಿ ಇದ್ದಾಳೆ ಇವಾಗ. ವರಮಹಾಲಕ್ಷ್ಮಿ ಹಬ್ಬಗಳಂದ್ರೆ ಮೇನು ಊಟ ಅನ್ನೋದು ತುಂಬಾ ಎಲ್ಲರೂ ಇಷ್ಟ ಪಡ್ತಾರೆ. ವರಮಹಾಲಕ್ಷ್ಮಿ ಹಬ್ಬ ಅಂದ ತಕ್ಷಣ ನಿಮ್ಮ ಮನೇಲಿ ದೇವ್ರ ನೈವೇದ್ಯ ಮಾಡೋದಾಗಿರ್ಬಹುದು ಅಥವಾ ಮೇಜರ್ ಊಟಗಳಂದ್ರೆ ಯಾವ್ದು ಮಾಡ್ತಾರೆ? 100% ಹಬ್ಬ ಅಂದ್ರೆ ನಂಗೆ ಎಕ್ಸೈಟಿಂಗ್ ಪಾರ್ಟೇ ಅದು. ಸೊ ಹಬ್ಬದ ಊಟನೇ ಇವತ್ತು ಮಾಡಿರೋದು ಒಬ್ಬಟ್ಟಿನ ಅಡುಗೆ. ಸೊ ಒಬ್ಬಟ್ಟು ಮಾಡಿದಾಗ ಅದಕ್ಕೆ ಎಲ್ಲದೂ ಮಾಡಲೇಬೇಕು ಈಕ್ವಲ್ ಆಗಿ. ಕೋಸಂಬರಿ, ಪಲ್ಯ, ಚಿತ್ರಾನ್ನ, ಅನ್ನ, ಹೋಳಿಗೆ, ಸಾರು ಅಂಡ್ ಅದೆಲ್ಲದೂ ಇದೆ. ಅದೇ ಇವಾಗ ನೆಕ್ಸ್ಟ್ ಕಾರ್ಯಕ್ರಮ ಅದೇ ನಿಮ್ದೆಲ್ಲ ಇಂಟರ್ವ್ಯೂ ಆದ್ಮೇಲೆ. ನೀವೇನಾದ್ರೂ ಅಡಿಗೆ ಮಾಡಿದೀರಾ? ಅಂದ್ರೆ ಆಕ್ಚುಲಿ ಮನೇಲಿ ಮಾಡ್ತಾ ಇದ್ದೆ. ನಮ್ಮ ಮನೆಯಲ್ಲಿ ಹಬ್ಬಕ್ಕೆ ನಾನೇ ಮಾಡ್ತಾ ಇದ್ದೆ. ಇಲ್ಲಿ ಅಡ್ಗೆ ಅವ್ರು ಇದ್ದಾರೆ. ಸೊ ನಾವು ಪೂಜೆ ಮಾಡಿದ್ವಿ ಬೆಳಗ್ಗೆಯಿಂದ, ಅವರು ರೆಡಿ ಮಾಡಿದ್ದಾರೆ. ನಾನು ಒಂದೇ ಒಂದು ಐಟಮ್ ಮಾಡಿದ್ದೀನಿ, ಮಾವಿನ ಹಣ್ಣಿನ ಸೀಕರಣೆ. ಅದ್ಬಿಟ್ಟು ಇವತ್ತೇನು ಮಾಡಿಲ್ಲ. ಬಟ್ ಮನೇಲಿದ್ದಾಗ ಹಬ್ಬದ ದಿನ ಅಡ್ಗೆ ಮಾಡ್ತಿದ್ದೆ. ಅಂಡ್ ಇಲ್ಲಿ ಹಬ್ಬ ಇಲ್ಲ ಅಂದ್ರೆ ತುಂಬಾ ಸತಿ ನಂಗೆ ರಜೆ ಇದ್ದಾಗ, ನಂಗೆ ಏನಾದ್ರು ಹೊಸದಾಗಿ ಮಾಡ್ಬೇಕು ಅನ್ಸ್ದಾಗ ಮಾಡ್ತಾ ಇರ್ತೀನಿ ಅವಾಗ. ಈಗ ಸೆಲೆಬ್ರಿಟಿಗಳು ಅಂದಾಗ ಆ ಕಡೆನೂ ಬ್ಯಾಲೆನ್ಸ್ ಮಾಡ್ಬೇಕು, ಇದನ್ನು ಬ್ಯಾಲೆನ್ಸ್ ಮಾಡ್ಬೇಕು. ಕಾಮನ್ ಪೀಪಲ್ಗೆ ಹಬ್ಬ ಅಂದಾಗ ಸಿಕ್ಕಾಪಟ್ಟೆ ಅಯ್ಯೋ ನಾನು ಕಾಮನ್ ಇರುತ್ತೆ. ಬಟ್ ವೆರಿ ವೆರಿ ಕಾಮನ್. ನಮಗೂ ನೀವು ಆಕ್ಟರು, ಸಿಂಗರು, ನ್ಯೂಸ್ ಆಂಕರ್ ನೀವು. ಅಯ್ಯೋ ರಾಮ, ಅವ್ರ ಎಡಿಟರ್ ಅವರು, ಇವ್ರ ಕ್ಯಾಮ್ರಾಮನ್. ಹೌದು. ಬಟ್ ಹಬ್ಬ ಅಂದ ತಕ್ಷಣ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಹೆಂಗೆ ಕಷ್ಟ ಆಗ್ತಿದ್ಯಾ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಅಥವಾ ಆರಾಮಾಗಿ ಮಾಡ್ಕೊಂಡು? ನಾನು ಯೂಶಲಿ ಹಬ್ಬ ಅಂದ್ರೆ ನಾನು ಆಫ್ ತಗೊಳ್ತೀನಿ. ಯಾವುದೇ ಹಬ್ಬ ಆಗ್ಲಿ, ನಮ್ಮ ಹಬ್ಬಗಳು ನಾನು ಯಾವ್ದೂ ಮಿಸ್ ಮಾಡಲ್ಲ. ಅಂಡ್ ನನಗೆ ಜಾಸ್ತಿ ಆಸೆ ಮಾಡ್ಬೇಕು ಅಂತ. ಅದಕ್ಕೆ ಅಮ್ಮನೂ ಹಾಗೇನೆ ಎಲ್ಲ ಹಬ್ಬನೂ ಮಾಡ್ತಾರೆ. ಸೊ ವರಮಹಾಲಕ್ಷ್ಮಿ ಈ ಸತಿ ಒಂದು ಅಡಿಷನ್. ನಾವು ಅಷ್ಟು ವ್ರತ ಇಲ್ದೇ ಇರೋ ಕಾರಣ ಒಂದು ನಾರ್ಮಲ್ ಪೂಜೆ ಮಾಡ್ತಾ ಇದ್ವಿ. ಸೊ ಈ ಸತಿ ಸ್ವಲ್ಪ ಗ್ರ್ಯಾಂಡ್ ಆಗಾಯ್ತು. ಅಂಡ್ ಬ್ಯಾಲೆನ್ಸ್ ಮಾಡೋದು ಏನೂ ಕಷ್ಟ ಇಲ್ಲ. ಮಾಡ್ಬೇಕು ಅಂತಿದ್ರೆ 100% ಮಾಡ್ಬೇಕು. ನೆನ್ನೆ ನಿಮ್ಗೆ ಗೊತ್ತು, ನಮ್ ಸಾಂಗ್ ರಿಲೀಸ್ ಆಗ್ತಾ ಇತ್ತು. ನಾನು 7 ಗಂಟೆಗೆ ಫೋನ್ ಹಿಡ್ದೋಳು 11 ಗಂಟೆ ತನಕ ಫೋನ್ ಹಿಡ್ಕೊಂಡಿದೀನಿ. ಕಳ್ಸೋದಿತ್ತು ಎಲ್ಲರಿಗೂ, ಎಲ್ಲರೂ ನೋಡಿ. ಬಿಕಾಸ್ ಪರ್ಸನಲ್ ಮೆಸೇಜಸ್ ಮ್ಯಾಟರ್ ಆಗುತ್ತೆ. ಎಲ್ಲರಿಗೂ ಸುಮ್ಮನೆ ಫಾರ್ವರ್ಡ್ ಬ್ರಾಡ್ಕಾಸ್ಟ್ ಅಲ್ಲಿ ಯಾರು ಇವಾಗ ಒತ್ಬಿಟ್ಟು ನೋಡಲ್ಲ. ಸೊ ಒಳ್ಳೆ ಕಂಟೆಂಟ್ ಇದ್ದಾಗ ಅದು ಇಂಪಾರ್ಟೆಂಟ್ ಇತ್ತು. ಅದ್ರ ಜೊತೆಗೆ ಇಲ್ಲೂ ರೆಡಿ ಮಾಡ್ಕೊಳ್ಳೋದು, ಅಮ್ಮಂಗೆ ಹೆಲ್ಪ್ ಮಾಡೋದು ಇತ್ತು. ಸೊ ಮಾಡ್ದೆ. ಅವರು ಅರ್ಥ ಮಾಡ್ಕೊಂಡ್ರು, ಅಮ್ಮ 1 ನಿಮಿಷ 1 ಅವರ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅದ್ ಮಾಡ್ತಿದ್ದೆ. ಆಮೇಲೆ ಮತ್ತೆ ಐ ವಾಸ್ ಬ್ಯಾಕ್ ಟು ದಿಸ್ ಪ್ರಿಪ್ರೇಷನ್ಗೆ. ಆಗುತ್ತೆ, ಮಾಡಕ್ ಆಗದೇ ಇರೋಂಥದ್ದು ಏನಿಲ್ಲ. ಮ್ಯಾಮ್, ಈಗ ನಿನ್ನೆ ತಾನೇ ನಿಮ್ ಸಾಂಗ್ ರಿಲೀಸ್ ಆಗಿದೆ, ಅದು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೂ ಕೂಡ. ಆಮೇಲೆ ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ, ಆಮೇಲೆ ಆ ಥೀಮ್ ಕೂಡ ತುಂಬಾ ಚೆನ್ನಾಗಿದೆ ಮ್ಯಾಮ್. ಆಮೇಲೆ ಅದ್ರಲ್ಲಿ ಪ್ರೊಡ್ಯೂಸರ್ ಕೂಡ ನೀವು ಅಂತ ನಾವು ನೋಡಿದ್ವಿ. ಸೊ ಹೇಗೆ ಮ್ಯಾಮ್ ಇದು? ಹೆಂಗೆ ಅಂದ್ರೆ ನೀವು ಅದನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಗೆ ಅನ್ಸ್ತು? ಆ ಕಾನ್ಸೆಪ್ಟ್ ಹೇಗೆ ಶುರುವಾಯ್ತು ಅಂತ? ಅಂದ್ರೆ ಅದೆಲ್ಲ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ಹಾಡಿದ್ದು ಚೆನ್ನಾಗ್ ಬಂದಿತ್ತು. ಅಂಡ್ ಹಾಡಾದ್ಮೇಲೆ ಇದಕ್ಕೆ ಏನಾದ್ರು ಒಂದು ವಿಡಿಯೋ ಸಾಂಗ್ ಮಾಡೋಣ ಅನ್ಕೊಂಡ್ವಿ. ಅದಾದ್ಮೇಲೆ ಈ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ರು ಮಯೂರ್ ಅಂಡ್ ತೇಜಸ್, ಇಬ್ರು ಡೈರೆಕ್ಟರ್ಸ್. ಅಂಡ್ ಅದು ಆ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ರೆಡಿ ಆದ ತಕ್ಷಣ ಇದು ಇಂಡಿಪೆಂಡೆನ್ಸ್ ಡೇಗೆ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಸೊ ಹಾಗಾಗಿ ಟೈಮ್ಗೆನೆ ಅದು ಕೂಡ ಬಂತು. ಅಂಡ್ ಪ್ಲಾನ್ ಇಲ್ದಲೆ ಅದು ನಾನು ಪ್ರೊಡ್ಯೂಸರ್ ಆಗ್ಬೇಕಾಯ್ತು. ಬಟ್ ನನ್ಗೇನು ಅದು ಬೇಜಾರಿನ ವಿಷಯ ಏನಲ್ಲ. ಗುಡ್ ಕಂಟೆಂಟ್ಗೆ, ಗುಡ್ ಪ್ರಾಜೆಕ್ಟ್ಗೆ ಎಸ್, ಇದು ಒಂದು ಚಿಕ್ಕದಾಗಿ ಏನೋ ಒಂದಾಗಿದೆ. ಇನ್ನು ರೆಡಿ ಆಗೋ ವಿಚಾರಕ್ಕೆ ಬಂದ್ರೆ, ಹಬ್ಬ ಅಂದ ತಕ್ಷಣ ನಾವು ರೆಡಿ ಆಗುತ್ತೆ. ನೀವು ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ, ತುಂಬಾ ಮುದ್ದಾಗಿ. ಥ್ಯಾಂಕ್ ಯು. ಸೊ ಅದನ್ನ ಹೇಳೋದಾದ್ರೆ ಯಾವ ತರ ಪ್ರಿಪರೇಷನ್ಸ್? ಪೂಜೆ ಅಂದ್ರೆ ಯೂಶಲಿ ಹಬ್ಬಕ್ಕೆ ಅಂದ್ರೆ ಅದು ರೆಡಿ ಆಗೋದು ತುಂಬಾನೇ ಎಕ್ಸೈಟಿಂಗ್. ಅದೇ ಊಟದ ನೆಕ್ಸ್ಟ್ ಇದೇ ಬರುತ್ತೆ. ಅಂಡ್ ಇವತ್ತು
ಇದು ನಮ್ಮ ದೊಡ್ಡಮ್ಮಂದು ಹಳೇ ರೇಷ್ಮೆ ಸೀರೆ ಆಕ್ಚುಲಿ, ನಂದು ಅಲ್ಲ, ಇದು ನಮ್ಮತ್ತೆದು ಅಂದ್ರೆ ಅಮ್ಮಂದು, ಇದು ನಮ್ಮ ದೊಡ್ಡಮ್ಮಂದು. ಯಾವ್ದು ನಂದೆಲ್ಲ ಹಾಕೊಂಡಿರೋದು, ಎಲ್ಲ ಬೇರೆಯವ್ರು ಹಾಕೊಂಡ್ ಮೆರಿತಾ ಇದೀನಿ ಬೇಸಿಕಲಿ. ಈಗ ತವ್ರ ಮನೆಯಿಂದ ದೂರ ಇದ್ದೀರಾ, ಮಿಸ್ ಮಾಡ್ಕೋತಾ ಇದ್ದೀರಾ ಮ್ಯಾಮ್ ಅಥವಾ ಹೆಂಗೆ? ಇಲ್ಲ, ಅದಕ್ಕೆ ಪಕ್ಕದ ರೋಡಲ್ಲೇ ಇಟ್ಕೊಂಡಿದೀನಿ. ಅವಾಗ ಕರಿಯೋಣ ಅಂತ ಅವಾಗ ಎತ್ತಾಕೊಂಡ್ ಬರ್ತಾ ಇರೋದ್ ನಾವು. ಹೌದಾ? ಇವಾಗ್ಲೂ ಊಟಕ್ ಬರ್ತಾರೆ ಮಧ್ಯಾಹ್ನ. ಬಟ್ ಹಬ್ಬ ಅಮ್ಮನ್ ಜೊತೆ ಅಂಡ್ ಅಕ್ಕ ಬಾವ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದ್ದದ್ ಮಿಸ್ ಮಾಡ್ಕೋತೀನಿ, ಇಲ್ಲ ಅಂತಲ್ಲ. ಬಟ್ ಇವಾಗ ಫ್ಯಾಮಿಲಿ ದೊಡ್ಡದಾಗಿದೆ, ಇವ್ರ ಜೊತೆ ಸೆಲೆಬ್ರೇಟ್ ಮಾಡೋದು ಹೊಸ ಲೈಫ್. ಸೊ ಇದು ಮಜಾ ಇದೆ, ಇದು ಚೆನ್ನಾಗಿದೆ. ಈಗ ನಿಮ್ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್, ಚಿನ್ನು ಮರಿ ಅನ್ನೋ ಕ್ಯಾರೆಕ್ಟರ್ ಇದಾಗ್ತದೆ, ಆಮೇಲೆ ನೀವು ಕೂಡ ಇವಾಗ ಸಪ್ರೇಟ್ ಆಗಿ ಇದೀರಾ. ಏನ್ ಹೇಳ್ತೀರಾ ಮ್ಯಾಮ್ ಆ ಸೀರಿಯಲ್ ಬಗ್ಗೆ? ಲಕ್ಷ್ಮೀ ನಿವಾಸ ಅದೇ ನಾನು ಬೇರೆ ಕಡೆ ಹೇಳ್ದಾಗ ಆಫ್ಟರ್ ಬಿಗ್ ಬಾಸ್ ಒಂದ್ ಬ್ರೇಕ್ ಅಂತ ಕೊಟ್ಟಿರೋ ಸೀರಿಯಲ್ ಇದು. ಸೊ ಯಾರು ಇವಾಗ ಚಂದನ ಅಂತ ಕರಿಯಲ್ಲ, ಜಾನು ಅಂತ ಕರಿಯಲ್ಲ, ಎಲ್ಲ ಚಿನ್ನುಮರಿ ಅಂತ ಕರೀತಾರೆ. ರೋಡಲ್ಲಿ ಹೋಗ್ತಿದ್ದಾಗ ಚಿನ್ನುಮರಿ ಅಂತ ಮಾತಾಡಿಸ್ತಾರೆ. ಸೊ ಖುಷಿ ಆಗುತ್ತೆ. ಅಂಡ್ ಆ ಪಾತ್ರನ ಜನ ತುಂಬಾ ಇಷ್ಟಪಟ್ಟಿದ್ದಾರೆ. ಆ ಜಯಂತ್ ಕ್ಯಾರೆಕ್ಟರ್ ನ ಹೇಟ್ ಮಾಡಕ್ ಶುರು ಮಾಡಿ ನನ್ ಮೇಲೆ ಕನ್ಸರ್ನ್ ಜಾಸ್ತಿ ಆಗಿದೆ. ಅಯ್ಯೋ ಪಾಪ ಅಂತಿರ್ತಾರೆ. ಸೊ ಅಯ್ಯೋ ಪಾಪ ಅಂದ್ರೆ ಯಾರು ಖುಷಿ ಆಗಲ್ಲ. ಮ್ಯಾಮ್, ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಅಂತ ಇರುತ್ತಲ್ಲ, ಮೊದ್ಲು ರಾಜಾ ರಾಣಿ, ಆಮೇಲೆ ಈಗ ಚಿನ್ನುಮರಿ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ. ಇಷ್ಟು ಜರ್ನಿಯಲ್ಲಿ ಈ ಒಂದು ಪಾತ್ರ ನಂಗೆ ತುಂಬಾ ಇಷ್ಟ ಅನ್ನೋದಿದ್ರೆ ಯಾವ್ದು ಮ್ಯಾಮ್? ಹಂಗ ಹೇಳಕ್ ಆಗಲ್ಲ. ರಾಜಾ ರಾಣಿಯಿಂದ ನಂಗೆ ಸ್ಟಾರ್ಟ್ ಆಗಿದ್ದು, ಆ ಕ್ಯಾರೆಕ್ಟರುನು ತುಂಬಾ ಇಷ್ಟಪಟ್ಟಿದ್ರು. ಅಂಡ್ ಹೂಮಳೆ ಬೇರೆ ಬೇರೆ ಮಾಡಿರೋದ್ರಲ್ಲಿ ಎಲ್ಲದ್ರಲ್ಲೂ ಅದೊಂದು ಡಿಫ್ರೆಂಟ್ ಶೇಡ್ ಇದೆ. ಅಂಡ್ ಎಲ್ಲಾ ಪಾತ್ರ ನನಗ್ ಸ್ವಲ್ಪ ಕನೆಕ್ಟ್ ಆಗೋ ತರನು ಇತ್ತು. ಸೊ ಎಲ್ಲ ಈಕ್ವಲ್, ನೋ ಭೇದ ಭಾವ. ಮ್ಯಾಮ್, ಈಗ ಮದ್ವೆ ಆದ್ಮೇಲೆ ಬಂದ್ ಏನಾದ್ರು ಅಡ್ಗೆ ಮಾಡಿರೋದು ನಿಮ್ಮ ಹಸ್ಬೆಂಡ್ ಇಷ್ಟಪಟ್ಟು ತಿಂದಿರೋದು ಅಂತ ಹೇಳಿದ್ರೆ ಯಾವ್ದು ಮ್ಯಾಮ್? ಅವರಿಗೆ ಈ ದೇಶದ್ದು ಇಷ್ಟ, ಆದ್ರೆ ಸ್ವಲ್ಪ ಹೊರ ದೇಶದ್ದು ಊಟಗಳು ತುಂಬಾ ಇಷ್ಟ. ಅದ್ರಲ್ಲಿ ನಾನೇನೋ ಇಟಾಲಿಯನ್ ಡಿಶಸ್ ಮಾಡ್ತೀನಲ್ಲ, ಸೊ ಅದು ಅವ್ರಿಗೆ ಇಷ್ಟ ಆಗುತ್ತೆ. ನಾನು ಪಾಸ್ತಾ ಮಾಡೋದು ಅಂಡ್ ಇಟಾಲಿಯನ್ ಹರ್ಬ್ ರೈಸ್ ಅಂತ ಮಾಡ್ತೀನಿ, ಅದಕ್ಕೆ ವೈಟ್ ಸಾಸ್ ಆ ಥರ ಎಲ್ಲ ಏನೇನೋ ಮಾಡ್ತೀನಿ. ಸೊ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಓಕೆ ಮ್ಯಾಮ್, ಫೈನಲಿ ನಮ್ಮ ವೀಕ್ಷಕರಿಗೆ ಹಬ್ಬದ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಆ ಲಕ್ಷ್ಮಿ ನಿಮ್ಗೆಲ್ಲ ಕೊಡೋ ಹಾಗೆ ಮಾಡ್ಲಿ. ಆರೋಗ್ಯ, ಐಶ್ವರ್ಯ, ಒಳ್ಳೆಯ ಹೆಲ್ತ್ ಇಂಪಾರ್ಟೆಂಟ್. ಸೊ ಅದೆಲ್ಲದು ನಿಮ್ದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಮ್ಮ